ನಮಸ್ಕಾರ ಸ್ನೇಹಿತರೆ, ಲೇಟೆಸ್ಟ್ ಅಪ್ಡೇಟ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ ಕೆಸೆಟ್ನವರು ನಿನ್ನೆ ಮಾಕ್ ಅಲಾಟ್ಮೆಂಟ್ನ ಬಿಟ್ಟಿದ್ದಾರೆ. ಆದರೆ ನಾವೆಲ್ಲರೂ ಹುಡುಕ್ತಾ ಇರೋದು ಕೆಸೆಟ್ನವರು ಇನ್ನೂವರೆಗೆ ಯಾವುದೇ ರೀತಿಯಾದ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ ಬಿಟ್ಟಿಲ್ಲ ಅಂತ. ಇದು ನಮ್ಮ ತಪ್ಪು ಕಲ್ಪನೆ. ಏಕೆಂದರೆ ಕೆಸೆಟ್ನವರು ಆಲ್ರೆಡಿ ನಮಗೆ 22ನೇ ದಿನಾಂಕದಂದೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ನಾವು ಇವಾಗ ಕೂಡ ಅಲ್ಲೇ ಹೋಗಿಬಿಟ್ಟು ಆಪ್ಷನ್ ಎಂಟ್ರಿಯನ್ನು ನಾವು ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ಸೇಫ್ ಮೋಡ್ ಅದೇ ಥರನೂ ಇಡ್ಬೋದು. ಅದು ಆಪ್ಷನ್ ಎಂಟ್ರಿ ನಮಗೆ ಮಾಡೋದಕ್ಕೆ ಯಾವ ಪ್ಲೇಸಲ್ಲಿ ಸಿಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಾವು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡ್ಬೋದು, ಮೊಬೈಲಲ್ಲಿ ಮಾಡಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲೂ ಮಾಡ್ಬೋದು. ಇಲ್ಲಿ 29 ದಿನಾಂಕದಂದು ಏನೂ ಸಿಗೋದಿಲ್ಲ ಸ್ನೇಹಿತರೆ. ಅವ್ರು ಮಾಕ್ ಅಲಾಟ್ಮೆಂಟ್ ಬಿಟ್ಟ ನಂತರನೂ ಅವರು ಆಪ್ಷನ್ ಎಂಟ್ರಿ ಮತ್ತೊಂದು ಸರಿ ಬಿಡೋದಿಲ್ಲ. ನೀವು ಅದರ ಸಲುವಾಗಿ ಈ ಇತ್ತೀಚಿನ ಪ್ರಕಟಣೆಗಳಲ್ಲಿ ಹಾಗೆ ಮೇಲ್ಗಡೆ ಹೋಗಬೇಕು ಸ್ನೇಹಿತರೆ. ಹೋಗ್ತಾ ಹೋದಾಗ ಅಲ್ಲಿ ನಮಗೆ ಸಿಗುವುದು 22ನೇ ದಿನಾಂಕದಂದು ಸ್ನೇಹಿತರೆ. 22/11 ಮೊದಲನೇ ಸುತ್ತಿನ ಇಚ್ಛೆಗಳ ದಾಖಲೆ ಅವರು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ 22/11 ಮೊದಲನೇ ಸುತ್ತಿನ ದಾಖಲೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೊದಲಿನ ಥರನೇ ನಮ್ಮ CET ನಂಬರ್ ಕೇಳುತ್ತೆ, ಕ್ಯಾಪ್ಚಾ ಕೇಳುತ್ತೆ. ಅದಾದಮೇಲೆ ನಿಮ್ಮ ಏನಂತಾರೆ ಅಂದರೆ ನಿಮ್ಮ ಸೆಕ್ಯೂರಿಟಿ ಕೋಡನ್ನು ನೀವು ಹೊಡೆದ್ಬಿಟ್ಟು ನೀವು ಮುಂದೆ ಮತ್ತೆ ಅದೇ ರೀತಿಯಾಗಿ ವೆರಿಫೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಏನೇ ಇದ್ದರೂ ಇವಾಗ ಮಾಕ್ ಅಲಾಟ್ಮೆಂಟ್ ಬಂದಿದೆ ಅಂದರೆ ಆ ಕಾಲೇಜ್ ನಿಮಗೆ ಸಿಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ. ರಿಯಲ್ ಅಲಾಟ್ಮೆಂಟಲ್ಲಿ ನಮಗೆ ಬೇರೆ ಕಾಲೇಜ್ ಕೂಡ ಸಿಗ್ಬೋದು. ಇವಾಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೀಟ್ನವರು ಅಥವಾ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗ್ಬೋದು ಸ್ನೇಹಿತರೆ. ಈ ಮಾಕ್ ಅಲಾಟ್ಮೆಂಟ್ ನಮ್ಮ ರಿಯಲ್ ಅಲಾಟ್ಮೆಂಟ್ ಇರೋದಿಲ್ಲ, ಬಟ್ 99% ಅಂತೂ ಸಂಭವನೀಯತೆ ಇದ್ದೇ ಇರ್ತದೆ ಸ್ನೇಹಿತರೆ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.